Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದೆ 6th SEM IAS 2ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಸೊ ಇದು ಯೂನಿಟ್ 1 ಬಂದುಬಿಟ್ಟು ಡಿಸ್ಕ್ಲೋಜರ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಸೊ ಇವತ್ತು ನಾನು ಮಾಡ್ತಿರೋದು ಪಾರ್ಟ್ 1. ಸೊ ಇದು ಪಾರ್ಟ್ 1ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಏನು ಅಂದರೆ, ಸೊ ಯಾರ್ಯಾರೆಲ್ಲ ಇವಾಗ ನನ್ನ ಒಂದು ಸ್ವಪ್ನಗೌಡ ಟ್ಯುಟೋರಿಯಲ್ನ ಯಾವ ರೀತಿ ಬೆಳೆಸ್ತಿದ್ದೀರೋ ಅದೇ ರೀತಿ ನಾನು ಸ್ವಪ್ನಗೌಡ ವ್ಲಾಗ್ಸ್ ಅಂತ ಹೇಳಿ ತುಂಬ ಜನ ಗೊತ್ತಿರುತ್ತೆ, ಆಲ್ರೆಡಿ ವ್ಲಾಗ್ಸ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಆ ಚಾನಲಲ್ಲಿ ತುಂಬ ದಿವಸ ಆಯಿತು ಒಂದು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ. ಸೊ ಇವಾಗ ಮತ್ತೆ ನಾನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವಾಗ ಒಂದು 1000 ಸಬ್ಸ್ಕ್ರೈಬರ್ಸ್ ನನಗೆ ಆಗ್ತಾರೋ ಆವಾಗ ಒಂದು ದಿವಸ ಲೈವಿಗೆ ಬರ್ತೀನಿ. ಸೊ ನನ್ನ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಒಂದು ಸ್ವಪ್ನಗೌಡ ವ್ಲಾಗ್ಸ್ ಅಂತ ಇದೆ. ಸೊ ಅದಕ್ಕೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವಾಗ ನಾವು IAS 2ನ ನೋಡಿದರೆ ಫಸ್ಟ್ ಚಾಪ್ಟರ್ ಬಂದು ಡಿಸ್ಕ್ಲೋಜರ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಸೊ ಡಿಸ್ಕ್ಲೋಜರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪಾರ್ಟ್ 1 ಅಲ್ವಾ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಸೊ ಇದು IAS ಸಬ್ಜೆಕ್ಟ್ನ ನಾನು ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಏನು ಅಂದರೆ, IAS ಅಲ್ಲಿ ನೀವು ಏನು ಅಂದರೆ ಇಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರಿಬೇಕಾಗುತ್ತೆ. ಬಿಕಾಸ್ ಇದನ್ನೆಲ್ಲ ಸ್ಟ್ಯಾಂಡರ್ಡ್ಸ್ ಅಲ್ವಾ, ಈ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಇಲ್ಲಿ ಮೆನ್ಷನ್ ಆಗಿದೆಯೋ ಹಂಗೆ ಬರಿಬೇಕು. ಸೊ ಇಲ್ಲಿ ನೀವು ಓನಾಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂದರೆ ಕೊಡ್ತಾರೆ, ಬಟ್ ಸ್ವಲ್ಪ ಮಾರ್ಕ್ಸ್ ಅಷ್ಟೇ ಕೊಡೋದು ಓನಾಗಿ ಬರೆದ್ರೆ. ಬಟ್ ಇದು ರಿಲೇಟೆಡ್ ಟು ಸ್ಟ್ಯಾಂಡರ್ಡ್ ರೀತಿ ಇರೋದ್ರಿಂದ ಅವ್ರು ಏನು ಮೆನ್ಷನ್ ಮಾಡಿದಾರೋ ಅದನ್ನೇ ಬರೆದ್ರೆ ಮಾತ್ರ ನಿಮಗೆ ಆಲ್ಮೋಸ್ಟ್ ಫುಲ್ ಮಾರ್ಕ್ಸ್ ಬರುತ್ತೆ ಹೊರತು ಓನಾಗಿ ಬರೆದ್ರೆ ಅಷ್ಟು ಮಾರ್ಕ್ಸ್ ಬರಲ್ಲ. ಓಕೆನಾ? ಸೊ ಇದು ಫಸ್ಟ್ ಬಂದು ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಏನಿದೆ ಅಂದರೆ, IAS 24 ರಿಕ್ವೈರ್ಸ್ ದ ಡಿಸ್ಕ್ಲೋಜರ್ ಟು ಬಿ ಮೇಡ್ ಬೈ ದಿ ಪೇರೆಂಟ್ ಎಂಟಿಟಿ. ಅಂದರೆ ಇಲ್ಲಿ IAS 24 ಅನ್ನೋದು ಏನು ಅಂದರೆ, ಎಲ್ಲ ಕಂಪ್ನೀಲಿ ಏನೇನೆಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯೋ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ ಪೇರೆಂಟ್ ಕಂಪ್ನಿಗೆ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಗಾರ್ಡಿಂಗ್ ಇಟ್ಸ್ ಟ್ರಾನ್ಸಾಕ್ಷನ್ ವಿತ್ ಅಸೋಸಿಯೇಟ್ಸ್, ಜಾಯಿಂಟ್ ವೆಂಚರ್ಸ್ ಆ್ಯಂಡ್ ಸಬ್ಸಿಡರೀಸ್, ಏನೇನೆಲ್ಲ ಟ್ರಾನ್ಸಾಕ್ಷನ್ಸ್ ಇದೆಯೋ ವಿತ್ ಅಸೋಸಿಯೇಟ್ಸ್ ಆಗಿರ್ಬೋದು, ಜಾಯಿಂಟ್ ವೆಂಚರ್ಸ್ ಆಗಿರ್ಬೋದು, ಸಬ್ಸಿಡರಿ ಆಗಿರ್ಬೋದು, ಎಲ್ಲನೂ ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ದೀಸ್ ಟರ್ಮ್ ರೆಫರ್ಡ್ ಆಸ್ ಅ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್. ಅಂದರೆ ಯಾರೆಲ್ಲ ಕಂಪ್ನಿಗೆ ರಿಲೇಟ್ ಆಗಿರ್ತಾರೋ, ಯಾರೇನೋ ಒಂದು ಬ್ಯಾಲೆನ್ಸ್ ಶೀಟ್ಗೆ ಅಫೆಕ್ಟ್ ಆಗುತ್ತೋ ಅವನ್ನೆಲ್ಲ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತೀವಲ್ಲ, ಎಲ್ಲರಿಗೂ ಕೂಡ ಡಿಸ್ಕ್ಲೋಸ್ ಮಾಡಲೇಬೇಕಾಗುತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ. ನೆಕ್ಸ್ಟ್ ರಿಲೇಟೆಡ್ ಪಾರ್ಟಿ ರೆಫರ್ಸ್ ಟು ದ ಎಂಟಿಟಿ ಆರ್ ಅ ಪರ್ಸನ್ ರಿಲೇಟೆಡ್ ಟು ಎಂಟಿಟಿ. ಅಂದರೆ ರಿಲೇಟೆಡ್ ಪಾರ್ಟಿ ಅಂದರೆ ಯಾರು ಅಂದರೆ ಒಂದು ಎಂಟಿಟಿ ಆಗಿರ್ಬೋದು ಅಥವಾ ಪರ್ಸನ್ ಆಗಿರ್ಬೋದು. ಯಾರು ಒಂದು ಕಂಪ್ನಿಗೆ ಡೈರೆಕ್ಟಾಗಿ ರಿಲೇಟ್ ಆಗಿರ್ತಾರೋ ಅವ್ರನ್ನ ನಾವು ರಿಲೇಟೆಡ್ ಪಾರ್ಟೀಸ್ ಅಂತ ಹೇಳ್ತೀವಿ. ಸೊ ಇಷ್ಟು ಕೂಡ ಇಂಟ್ರೊಡಕ್ಷನ್. ಇದಾದಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಸ್ಟ್ಯಾಂಡರ್ಡ್. ಸೊ ಯಾವ ಸ್ಟ್ಯಾಂಡರ್ಡು ಅಂದರೆ ಇದು IAS 24 ಪ್ರಕಾರ ದ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಎನ್ಶೋರ್ ದಟ್ ಎಂಟಿಟೀಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಟೇನ್ಸ್ ನೆಸೆಸರಿ ಡಿಸ್ಕ್ಲೋಜರ್. ಅಂದರೆ IAS 24 ಪ್ರಕಾರ ಏನು ಮೇನ್ ಆಬ್ಜೆಕ್ಟಿವ್ ಏನು ಅಂದರೆ, ಎಲ್ಲ ಎಂಟಿಟೀಸು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನೆಸೆಸರಿ ಆಗಿ ಇನ್ಫಾರ್ಮೇಷನ್ನ ಡಿಸ್ಕ್ಲೋಸ್ ಮಾಡಿದಾರಾ ಅಂತ ಹೇಳಿ ನೋಡ್ತಾರೆ. ನೆಕ್ಸ್ಟ್ ಪಾಸಿಬಿಲಿಟಿ ಆಫ್ ದಟ್ ಅಫೆಕ್ಟ್ ಆನ್ ಫಿನಾನ್ಷಿಯಲ್ ಪೊಸಿಷನ್ ಆರ್ P&L ಮೇಕಿಂಗ್ ಬಿ ಆ್ಯಂಡ್ ಎಕ್ಸಿಸ್ಟಿಂಗ್ ಆಫ್ ರಿಲೇಟೆಡ್ ಪಾರ್ಟಿ. ಸೊ ಕಂಪನೀಸ್ P&L ಅಕೌಂಟು ಯಾವ ರೀತಿ ಬ್ಯಾಲೆನ್ಸ್ ಶೀಟ್ಗೆ ಅಫೆಕ್ಟ್ ಆಗ್ತಿದೆ ಅಂತ ಹೇಳಿ ನೋಡ್ತಾರೆ. ಓಕೆನಾ? ಡಿಸ್ಕ್ಲೋಜರ್ ರಿಲೇಟೆಡ್ ಪಾರ್ಟೀಸ್ ಎಲ್ಲ ನೋಡ್ತಾರೆ. ನೆಕ್ಸ್ಟ್ ಡಿಸ್ಕ್ಲೋಜರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಇನ್ಕ್ಲೂಡಿಂಗ್ ಕಮಿಟ್ಮೆಂಟ್ಸ್ ವಿತ್ ಪಾರ್ಟೀಸ್. ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಲ್ಲ ಡೀಟೇಲ್ಸ್ನು ಕೂಡ ತೋರಿಸ್ಬೇಕಾಗುತ್ತೆ. ಯಾವುದಾದ್ರು ಅಮೌಂಟ್ ಬರಬೇಕಾ ಅಥವಾ ಏನಾದರೂ ಇದ್ದರೆ ಎಲ್ಲನೂ ಕೂಡ ಡಿಸ್ಕ್ಲೋಸ್ ಮಾಡಿ ಮೆನ್ಷನ್ ಮಾಡಿರಬೇಕಾಗುತ್ತೆ. ಇದು ಆಬ್ಜೆಕ್ಟಿವ್ಸ್ ಆಫ್ IAS 24 ಪ್ರಕಾರ. ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ಹೋಗೋದಾದರೆ, ಸೊ ನೆಕ್ಸ್ಟ್ ಏನು ಅಂದರೆ ಸ್ಕೋಪ್ ಆಫ್ ದಿ ಸ್ಟ್ಯಾಂಡರ್ಡ್. ಏನೇನೆಲ್ಲ ಸ್ಕೋಪ್ ಇದೆ ಈ ಒಂದು IAS 24ಗೆ ಅಂತ. ಸೊ ಇವಾಗ ನಾನು ಬರೀ ಹೇಳ್ತಿರೋದು IAS 24 ಸ್ಕೋಪ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ನ ಮಾತ್ರ ಹೇಳ್ತಿರೋದು. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ದ ಸ್ಟ್ಯಾಂಡರ್ಡ್ ಶಲ್ ಬಿ ಅಪ್ಲೈಡ್ ಫಾರ್ ದಿ ಫಾಲೋಯಿಂಗ್. ಸೊ ಯಾವುದೇ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ಸ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಫಸ್ಟ್ ಏನು ಅಂದರೆ ಐಡೆಂಟಿಫಿಕೇಶನ್ ಆಫ್ ರಿಲೇಟೆಡ್ ಪಾರ್ಟಿ ಆ್ಯಂಡ್ ಟ್ರಾನ್ಸಾಕ್ಷನ್ಸ್ ವಿತ್ ದಮ್. ಯಾವ್ಯಾವೆಲ್ಲ ರಿಲೇಟೆಡ್ ಪಾರ್ಟೀಸ್ ಇದ್ದಾರೆ ಕಂಪನಿಯಲ್ಲಿ ಆ್ಯಂಡ್ ಅವ್ರಗಳ ಜೊತೆ. ಸೊ ಇಲ್ಲಿ ರಿಲೇಟೆಡ್ ಪಾರ್ಟೀಸ್ ಯಾರ್ಯಾರೆಲ್ಲ ಇದ್ದಾರೆ ಕಂಪ್ನೀಲಿ ಆ್ಯಂಡ್ ಅವರ ಒಂದು ಟ್ರಾನ್ಸಾಕ್ಷನ್ ಏನು ಅವ್ರ ಮಧ್ಯೆ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಅನ್ನೋದನ್ನ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಇನ್ಕ್ಲೂಡಿಂಗ್ ಕಮಿಟ್ಮೆಂಟ್ ಬಿಟ್ವೀನ್ ಎಂಟಿಟೀಸ್. ಅಂದರೆ ಏನಾದರೂ ಕಂಪನಿ ಮಧ್ಯೆ ಟ್ರಾನ್ಸಾಕ್ಷನ್ ಆಗಿದೆಯಾ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಸ್ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಐಡೆಂಟಿಫೈಯಿಂಗ್ ದ ಸರ್ಕಮ್ಸ್ಟೆನ್ಸ್ ಇನ್ ವಿಚ್ ಡಿಸ್ಕ್ಲೋಜರ್ ಇಸ್ ಟು ಬಿ ಮೇಡ್. ಅಂದರೆ ಇಲ್ಲಿ ಮೆನ್ಷನ್ ಮಾಡಿರೋ ಇನ್ಫಾರ್ಮೇಷನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕೆ ಆಗಲ್ಲ, ಬಟ್ ಯಾರಾದರೂ ಕೇಳಿದ್ರೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಅಂದರೆ ಇವಾಗ ಒಂದು
ಬ್ಯಾಲೆನ್ಸ್ ಶೀಟ್ನಲ್ಲಿ ಮೆನ್ಷನ್ ಮಾಡದೇ ಇರೋ ಡೀಟೇಲ್ಸ್ನು ಕೂಡ ಯಾರಾದರೂ ಒಬ್ರು ಇವಾಗ ಕೇಳಿದ ತಕ್ಷಣ ಅದನ್ನು ಡಿಸ್ಕ್ಲೋಸ್ ಮಾಡಬೇಕು. ಯಾರು ಕೇಳಿದ್ರೆ ಅಂದರೆ ಕಂಪನಿ ರಿಲೇಟೆಡ್ ಪರ್ಸನ್ಸ್ನ ಮಾತ್ರ ಕೇಳಿದ್ರೆ ಮಾತ್ರ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಡಿಟರ್ಮೈನಿಂಗ್ ದ ಡಿಸ್ಕ್ಲೋಜರ್ಸ್ ಟು ಬಿ ಮೇಡ್ ಅಬೌಟ್ ದೀಸ್ ಐಟಮ್ಸ್ ಅಂದರೆ IAS 24 ಪ್ರಕಾರ ಯಾವ್ಯಾವೆಲ್ಲ ಐಟಮ್ಸ್ನ ಡಿಸ್ಕ್ಲೋಸ್ ಮಾಡಬೇಕು ಅದನ್ನು ಮಾತ್ರ ಡಿಸ್ಕ್ಲೋಸ್ ಮಾಡಬೇಕು. ಓಕೆನಾ. ಇದು ಅಕಾರ್ಡಿಂಗ್ ಟು IAS 24 ಸ್ಕೋಪ್ ಆಗಿದೆ. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಡೆಫಿನೇಷನ್ಸ್, ಏನೇನೆಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಸೊ ಈ ಒಂದು ಡೆಫಿನೇಷನ್ಸ್ನ ಬಂದು ನಿಮಗೆ 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ. ಈಗ 2 ಮಾರ್ಕ್ಸ್ ಕೇಳೋದು ಅಂದರೆ ರಿಲೇಟೆಡ್ ಪಾರ್ಟಿ ಅಂದರೆ ಏನು ಅಥವಾ ಪರ್ಸನ್ ಅಂದರೆ ಏನು ಅಂತ ಕೇಳ್ಬೋದು. 4 ಮಾರ್ಕ್ಸ್ಗೆ ಯಾವ ರೀತಿ ಕೇಳ್ತಾರೆ ಅಂದರೆ ಒಂದು 5 to 6 ಟರ್ಮ್ಸ್ನ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತಲೂ ಹೇಳಿ ಕೇಳ್ಬೋದು. ಓಕೆನಾ. ಫಸ್ಟ್ ರಿಲೇಟೆಡ್ ಪಾರ್ಟಿ, ಇಟ್ ಈಸ್ ಎ ಪರ್ಸನ್ ಆರ್ ಎಂಟಿಟಿ ದಟ್ ಈಸ್ ರಿಲೇಟೆಡ್ ಟು ರಿಪೋರ್ಟಿಂಗ್ ಎಂಟಿಟಿ ದಟ್ ಪ್ರಿಪೇರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ರಿಲೇಟೆಡ್ ಪಾರ್ಟಿ ಅಂದರೆ ಯಾರು ಅಂದರೆ ಒಬ್ಬ ಪರ್ಸನು ಹೂ ಮೇಕ್ಸ್ ದಿ ಟ್ರಾನ್ಸಾಕ್ಷನ್ ವಿಚ್ ಇಸ್ ಅಫೆಕ್ಟ್ ಟು ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಲೂ ನಾವು ಹೇಳ್ಬೋದು. ಅಂದರೆ ಒಬ್ಬ ಪರ್ಸನ್ ಅಥವಾ ರಿಲೇಟೆಡ್ ಟು ರಿಪೋರ್ಟಿಂಗ್ ಎಂಟಿಟಿ ಪ್ರಕಾರ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡ್ತಾರೋ ಅವ್ರನ್ನ ರಿಲೇಟೆಡ್ ಪಾರ್ಟಿ ಅಂತೀವಿ. ಇಲ್ಲ ಅಂದರೆ ಏನಾದರೂ ಒಂದು ಸ್ಟೇಟ್ಮೆಂಟು ಇವರಿಂದ ಎಫೆಕ್ಟ್ ಆದರೆ ಅವ್ರನ್ನೂ ಕೂಡ ರಿಲೇಟೆಡ್ ಪಾರ್ಟಿ ಅಂತೀವಿ. ಅಂದರೆ ಯಾವ ರೀತಿ ಎಫೆಕ್ಟು ಅಂದರೆ, ಸೊ ಇವಾಗ ಒಂದು ಟ್ರಾನ್ಸಾಕ್ಷನ್ಸ್ನ ರೆಕಾರ್ಡ್ ಮಾಡಿದ್ದೀರಾ ಅಂದರೆ ಇವರಿಗೆ ಡಿಸ್ಕ್ಲೋಸ್ ಮಾಡಲೇಬೇಕಲ್ಲ, ಪರ್ಸನ್ಸ್ಗೆ ಡಿಸ್ಕ್ಲೋಸ್ ಮಾಡಬೇಕು, ಅದನ್ನು ನಾವು ರಿಲೇಟೆಡ್ ಪಾರ್ಟಿ ಅಂತೀವಿ. ಅಥವಾ ಪರ್ಸನ್ ಅವರ ಎಂಟಿಟಿ ರಿಲೇಟೆಡ್ ಟು ರಿಪೋರ್ಟಿಂಗ್ ಎಂಟಿಟಿ ದಟ್ ಪ್ರಿಪೇರ್ಸ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟು ಕೂಡ ನಾವು ರಿಲೇಟೆಡ್ ಪಾರ್ಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪರ್ಸನ್. ಸೊ ಇದು ಪರ್ಸನ್ ಅಂದರೆ ನೀವು ಬೇರೆ ಕಡೆ ಎಲ್ಲ ಹೆಂಗೆ ಓದಿದ್ದೀರಾ ಅಂದರೆ ಇವಾಗ AC ಆಗಿರ್ಬೋದು, ಅಂದರೆ AC ಅಂದರೆ ಸಬ್ಜೆಕ್ಟ್. ಓಕೆನಾ. ITR ಅಲ್ಲಿ ಪರ್ಸನ್ ಅಂತ ಇರ್ಬೋದು, ಅಲ್ಲಿ ಬೇರೆ ಥರ ಓದಿರ್ತೀರ. ಇಲ್ಲ ಇನ್ಕಮ್ ಟ್ಯಾಕ್ಸಲ್ಲಿ ಪರ್ಸನ್ ಅಂತ ಇದ್ದಾರೆ, ಅವರೆಲ್ಲ ಏನಂತ ಇದೆ ಅಂದರೆ ಅಲ್ಲೆಲ್ಲ ಪರ್ಸನ್ ಅಂದರೆ ಒಂದು ಎಂಟಿಟಿ ಅಥವಾ ಇಂಡಿವಿಜುವಲ್ಲು HUF ಅಂಥವ್ರನ್ನೆಲ್ಲ ನಾವು ಪರ್ಸನ್ ಅಂತ ಹೇಳಿ ಕರಿತೀವಿ ಅಂತೀವಿ. ಬಟ್ ಇಲ್ಲಿ ಹಂಗಲ್ಲ. ಪರ್ಸನ್ ಅಂದರೆ ಇಲ್ಲಿ ಅ ಪರ್ಸನ್ ಆರ್ ಕ್ಲೋಸ್ ಮೆಂಬರ್ ಆಫ್ ಅ ಪರ್ಸನ್ಸ್ ಫ್ಯಾಮಿಲಿ ರಿಲೇಟೆಡ್ ಟು ದ ರಿಪೋರ್ಟಿಂಗ್ ಎಂಟಿಟಿ ಇಫ್ ಅ ಪರ್ಸನ್ ಸ್ಯಾಟಿಸ್ಫೈ ದ ಫಾಲೋಯಿಂಗ್ ಕಂಡೀಷನ್ಸ್. ಅಂದರೆ ಇಲ್ಲಿ ಪರ್ಸನು ಅಥವಾ ಕ್ಲೋಸ್ ಮೆಂಬರ್ ಆಫ್ ದ ಫ್ಯಾಮಿಲಿ ಯಾರ್ಯಾರೆಲ್ಲ ರಿಪೋರ್ಟಿಂಗ್ ಎಂಟಿಟಿಗೆ ರಿಲೇಟ್ ಆಗಿರ್ತಾರೋ ಅವ್ರನ್ನೆಲ್ಲ ನಾವು ಪರ್ಸನ್ಸ್ ಅಂತೀವಿ. ಯಾರ್ಯಾರನ್ನ ಆಸ್ ಅ ಕಂಟ್ರೋಲ್ ಆರ್ ಜಾಯಿಂಟ್ ಕಂಟ್ರೋಲ್ ಓವರ್ ದ ರಿಪೋರ್ಟಿಂಗ್ ಎಂಟಿಟಿ. ಕಂಟ್ರೋಲ್ ಆಗಿರ್ಬೋದು ಅಥವಾ 2-3 ಜನ ಸೇರಿಸಿ ಕಂಟ್ರೋಲ್ ಮಾಡ್ಬೋದು ರಿಪೋರ್ಟಿಂಗ್ ಎಂಟಿಟಿನ, ಅವ್ರನ್ನೂ ಪರ್ಸನ್ಸ್ ಅಂತೀವಿ. ಆಸ್ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಓವರ್ ದ ರಿಪೋರ್ಟಿಂಗ್ ಎಂಟಿಟಿ. ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂದ್ಕೊಳ್ಳಿ, ಏನಾದರೂ ಐಡಿಯಾಸ್ ಇದ್ದರೆ ಅವ್ರನ್ನೆಲ್ಲ ಕೊಡ್ತಾರಲ್ಲ, ಅವ್ರನ್ನ ನಾವು ರಿಪೋರ್ಟಿಂಗ್ ಎಂಟಿಟಿ ಅಂತೀವಿ ಅಥವಾ ಪರ್ಸನ್ ಅಂತೀವಿ. ಆಸ್ ಅ ಮೆಂಬರ್ ಆಫ್ ಕೀ ಪರ್ಸನಲ್ ಆಫ್ ರಿಪೋರ್ಟಿಂಗ್ ಎಂಟಿಟಿ. ಕೀ ಪರ್ಸನಲ್ ಆಫ್ ರಿಪೋರ್ಟಿಂಗ್ ಎಂಟಿಟಿನೂ ಕೂಡ ನಾವು ಪರ್ಸನ್ ಅಂತಲೇ ಹೇಳಿ ಕರಿತೀವಿ. ಸೊ ಅಷ್ಟು ಜನನ ನಾವು ಪರ್ಸನ್ಸ್ ಅಂತೀವಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕ್ಲೋಸ್ ಮೆಂಬರ್. ಸೊ ಇಲ್ಲಿ ಕ್ಲೋಸ್ ಮೆಂಬರ್ ಅಂದರೆ ಏನು ಅಂದರೆ ನೀವು ಪರ್ಸನ್ಗೆ ಏನು ಬರುತ್ತೋ ಅದನ್ನೇ ನೀವು ಕ್ಲೋಸ್ ಮೆಂಬರ್ಗೂ ಬರೀಬೋದು. ಸೊ ಕ್ಲೋಸ್ ಮೆಂಬರ್ ಅಂದರೆ ಇಲ್ಲಿ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡೋದಾದರೆ ಕ್ಲೋಸ್ ಮೆಂಬರ್ ಅಂದರೆ ಆ ಫ್ಯಾಮಿಲಿ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್. ಯಾರ್ಯಾರೆಲ್ಲ ಇನ್ಕ್ಲೂಡ್ ಆಗ್ತಾರೆ ಕ್ಲೋಸ್ ಮೆಂಬರ್ಗೆ ಅಂದರೆ ಪರ್ಸನ್ ಚಿಲ್ಡ್ರನ್ಸ್, ಅಂದರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಚಿಲ್ಡ್ರನ್ಸ್ ಆಗಿರ್ಬೋದು, ಸ್ಪಾಸು ಅಥವಾ ಡೊಮೆಸ್ಟಿಕ್ ಪಾರ್ಟ್ನರ್ ಆಗಿರ್ಬೋದು. ಸ್ಪಾಸ್ ಅಂದರೆ ಏನು ಅಂದರೆ ಇವಾಗ ಗಂಡ ಹೆಂಡತಿ ಇರ್ತಾರಲ್ವ, ಸೊ ಇವಾಗ ಗಂಡ ಏನಾದ್ರು ರಿಲೇಟೆಡ್ ಪಾರ್ಟಿ ಆಗಿದ್ದರೆ ಅವರ ಒಂದು ಹೆಂಡತಿ ಆಗಿ ಅವರು ಸ್ಪಾಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬ್ರದರು, ಸಿಸ್ಟರು, ಫಾದರ್ ಆ್ಯಂಡ್ ಮದರ್ ಆಗಿರ್ಬೋದು, ಚಿಲ್ಡ್ರನ್ಸ್ ಆಫ್ ದಿ ಪರ್ಸನ್ ಸ್ಪಾಸ್ ಆಗಿರ್ಬೋದು, ಅಥವಾ ಡಿಪೆಂಡೆಂಟ್ ಆಫ್ ದಿ ಪರ್ಸನ್ಸ್ ಫ್ಯಾಮಿಲಿ ಡೊಮೆಸ್ಟಿಕ್ ಪಾರ್ಟ್ನರ್ ಆಗಿರ್ಬೋದು. ಇವನ್ನೆಲ್ಲ ನಾವು ಕ್ಲೋಸ್ ಮೆಂಬರ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಎಂಟಿಟಿ. ಸೊ ಇದು ಮೇನ್ ಎಂಟಿಟಿ ಏನು ಅಂದರೆ ಇಟ್ ಈಸ್ ರಿಲೇಟೆಡ್ ಟು ರಿಪೋರ್ಟಿಂಗ್ ಎಂಟಿಟಿ. ಯಾವಾಗ ಈ ರಿಪೋರ್ಟಿಂಗ್ ಎಂಟಿಟಿಗೆ ರಿಲೇಟ್ ಆಗುತ್ತೆ ಅಂದರೆ ಬೋತ್ ಆಫ್ ದಿ ರಿಪೋರ್ಟಿಂಗ್ ಎಂಟಿಟಿ ಬಿಲಾಂಗ್ಸ್ ಟು ದಿ ಸೇಮ್ ಗ್ರೂಪ್. ಸೊ 2 ರಿಪೋರ್ಟಿಂಗ್ ಎಂಟಿಟಿನ ಸೇಮ್ ಗ್ರೂಪಿಗೆ ಡಿಪೆಂಡ್ ಆದರೆ ಅದನ್ನು ಎಂಟಿಟಿ ಅಂತೀವಿ. ಆ್ಯಂಡ್ ಅಸೋಸಿಯೇಟ್ ಆರ್ ಜಾಯಿಂಟ್ ವೆಂಚರ್ ಆಫ್ ಅದರ್ ಎಂಟಿಟಿ ಈಸ್ ಎ ಮೆಂಬರ್ ಆಫ್ ದಿ ಸೇಮ್ ಗ್ರೂಪ್. ಸೊ ಯಾರೆಲ್ಲ ಅಸೋಸಿಯೇಟ್ ಆಗಿರ್ಬೋದು, ಜಾಯಿಂಟ್ ವೆಂಚರ್ ಆಗಿರ್ಬೋದು, ಯಾರಿಗೆ ಅಂದರೆ ಪೇರೆಂಟ್ ಆ್ಯಂಡ್ ಸಬ್ಸಿಡರಿ ಕಂಪನಿ ಅಥವಾ ಅಸೋಸಿಯೇಟ್ ಕಂಪನಿ, ಅವ್ರನ್ನೂ ನಾವು ಎಂಟಿಟಿ ಅಂತೀವಿ. ನೆಕ್ಸ್ಟ್ ದ ಎಂಟಿಟಿ ಈಸ್ ಕಂಟ್ರೋಲ್ಡ್ ಆರ್ ಜಾಯಿಂಟ್ ಕಂಟ್ರೋಲ್ ಬೈ ಅ ಪರ್ಸನ್. ಸೊ ಎಂಟಿಟಿನ ಕಂಟ್ರೋಲ್ ಒಬ್ಬ ಪರ್ಸನಾರು ಕಂಟ್ರೋಲ್ ಮಾಡ್ಬೋದು ಅಥವಾ ಜಾಯಿಂಟ್ಲಿ ಕಂಟ್ರೋಲ್ ಆಗಿರ್ಬೋದು, ಅದನ್ನು ಎಂಟಿಟಿ ಅಂತೀವಿ. ನೆಕ್ಸ್ಟ್ ದ ಎಂಟಿಟಿ ಪ್ರೊವೈಡ್ಸ್ ದ ಕೀ ಮ್ಯಾನೇಜ್ಮೆಂಟ್ ಪರ್ಸನಲ್ ಸರ್ವಿಸಸ್ ಫಾರ್ ದ ರಿಪೋರ್ಟಿಂಗ್ ಎಂಟಿಟಿ. ಸೊ ಈ ಒಂದು ಎಂಟಿಟಿ ಅನ್ನೋದು ಕೀ ಮ್ಯಾನೇಜರಿಯಲ್ ಪರ್ಸನಲ್ ಸರ್ವಿಸಸ್ನ ಕೊಡ್ತಾರೆ, ಅವ್ರನ್ನೂ ಕೂಡ ನಾವು ಎಂಟಿಟಿ ಅಂತಾನೆ ಹೇಳೋದು. ಓಕೆನಾ. ಇಷ್ಟು ಎಂಟಿಟಿ. ನೆಕ್ಸ್ಟ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂದರೆ ಏನು ಅಂದರೆ ದೀಸ್ ಆರ್ ದಿ ಟ್ರಾನ್ಸ್ಫರ್ ಆಫ್ ಸರ್ವಿಸಸ್ ಆರ್ ಆಬ್ಲಿಗೇಷನ್ಸ್ ಆರ್ ರಿಸೋರ್ಸಸ್ ಬಿಟ್ವೀನ್ ಅ ರಿಪೋರ್ಟಿಂಗ್ ಎಂಟಿಟಿ ಆ್ಯಂಡ್ ರಿಲೇಟೆಡ್ ಪಾರ್ಟೀಸ್ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೈಸ್ ಎಕ್ಸ್ಚೇಂಜ್.
ಅಂದರೆ ಇವಾಗ ಟ್ರಾನ್ಸ್ಫರ್ ಆಫ್ ಸರ್ವಿಸಸ್ ಆಗಿರ್ಬೋದು, ಆಬ್ಲಿಗೇಷನ್ಸ್ ಆಗಿರ್ಬೋದು, ರಿಸೋರ್ಸ್ ಆಗಿರ್ಬೋದು ಬಿಟ್ವೀನ್ ಟೂ ಪಾರ್ಟೀಸ್ ಅಥವಾ ಬಿಟ್ವೀನ್ ಟೂ ರಿಪೋರ್ಟಿಂಗ್ ಎಂಟಿಟಿ ಅಥವಾ ರಿಲೇಟೆಡ್ ಪಾರ್ಟೀಸ್ನ ನಾವು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ಇನ್ನೊಂದು ಎಕ್ಸಾಂಪಲ್ನ ನಾವು ನೋಡೋದಾದರೆ, ಇವಾಗ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂದರೆ ಇಲ್ಲಿ ಪಾರ್ಟಿ ಅಂತ ಹೇಳಿ ಇದು ರಿಲೇಟೆಡ್ ಪಾರ್ಟಿ ಇದ್ದರೆ ಇವರು ಎ ಮತ್ತು ಬಿ ಅನ್ನೋ ಒಂದು ಪಾರ್ಟೀಸ್ ಜೊತೆ ಟ್ರಾನ್ಸಾಕ್ಷನ್ಸ್ನ ನಡೆಸ್ತಿದ್ರೆ ಇದನ್ನ ರಿಲೇಟೆಡ್ ಪಾರ್ಟಿ, ಅಥವಾ ಇವ್ರ ಜೊತೆ ಕಂಟ್ರೋಲ್ ಆಗರೂ ಇರ್ಬೋದು ಅಥವಾ ಜಾಯಿಂಟ್ಲಿ ಕಂಟ್ರೋಲ್ ಆದರೂ ಇರ್ಬೋದು, ಅವ್ರನ್ನ ನಾವು ರಿಲೇಟೆಡ್ ಪಾರ್ಟೀಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಪಾರ್ಟ್ 1 ಆಗಿದೆ. ಪಾರ್ಟ್ 2 ವಿಡಿಯೋ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.